ಕಿರುತೆರೆ ನಟ ಹಾಗೂ ಚಲನಚಿತ್ರ ನಟ ಆಗಿದ್ದಂತಹ ರಾಕೇಶ್ ಪೂಜಾರಿ ಅವರು ಇವತ್ತು ನಿಧನರಾಗಿರುವಂಥದ್ದು. ಕಾರಣ ಒಂದಷ್ಟು ಜನಕ್ಕೆ ಹೇಳ್ತಾ ಇರುವಂಥದ್ದು ಹೃದಯಘಾತದಿಂದ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ ಉಡುಪಿಯಲ್ಲಿ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಅವ್ರ ಜೊತೆ ಒಂದಷ್ಟು ಒಡನಾಟ ಇದ್ದಂತಹ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 1ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದರು, ದಿವ್ಯಾ ಅವರು. ಸೊ ಅವರೊಟ್ಟಿಗೆ ನಾನು ಮಾತನಾಡಿಸುವಂಥ ಒಂದು ಪ್ರಯತ್ನ ಈಗ ಮಾಡ್ತೀನಿ. ಮೇಡಮ್ ನಮಸ್ತೆ. ಯಾರಿಗೂ ಸಹ ಅಂದ್ಕೊಂಡಿರಲಿಲ್ಲ, ಊಹಿಸಿರಲಿಲ್ಲ. ಯಾಕಂದರೆ ವಯಸ್ಸು ಕೇವಲ 33, ಭಾಳ ಬದುಕಬೇಕಾದಂತಹ ಒಂದು ವಯಸ್ಸು. ಈ ಸಂದರ್ಭದಲ್ಲಿ ಅವ್ರಿಗೆ ಯಾವ ಹೆಲ್ತ್ ಇಶ್ಯೂಸು ಇರಲಿಲ್ಲ ಅಂತ ಕೇಳ್ಪಟ್ಟೆ. ಹೇಗೆ ನಿಮ್ಮ ಒಡನಾಟ ಹೇಗಿತ್ತು? ಇಲ್ಲ, ತುಂಬ ಹೆಲ್ದಿ ವ್ಯಕ್ತಿ ಅವನು, ಮತ್ತು ಖುಷಿಲಿರೋನು. ಯಾಕಂದರೆ ರಾಕೇಶ್ ಹೆಂಗೆ ಅಂದರೆ ಎಲ್ಲರ ಜೊತೆ ತರಲೆ ಮಾಡಿಕೊಂಡು ಮಗು ಥರನೇ ಇದ್ದವನು ಅವನು. ಆಮೇಲೆ ತುಂಬ ಸ್ನೇಹಜೀವಿ, ಎಲ್ಲರಿಗೂ ಫ್ರೆಂಡ್ಸು, ಪ್ರತಿಯೊಬ್ಬರನ್ನು ಮಾತಾಡಿಸ್ಬೇಕು, ಪ್ರತಿಯೊಬ್ಬರ ಜೊತೆ ಖುಷಿಲಿರಬೇಕು ಅನ್ನೋದೇ ಒಂದು ಏಮ್ ಅವನ ರೀತಿಲಿ. ನಮಗೆ ಅದೇ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ನಂತರ ಅವನ ಪರಿಚಯ ಆಗಿದ್ದು. ಬಟ್ ಎಷ್ಟೋ ವರ್ಷದಿಂದ ಗೊತ್ತಿದೆ ಅನ್ನೋ ರೀತಿಲಿ ಇರ್ತಿದ್ದ ಅವನು. ಅದೇ ಅವನದು ವಿಷಯ ಕೇಳಿದಾಗ ಸ್ವಲ್ಪ ಅದೇ ಆಬ್ವಿಯಸ್ಲಿ ಗೊತ್ತಲ್ಲ ನಿಮಗೆ, ಶಾಕೇ ಅದು. ನಾನು ಎಲ್ಲ ಎಲ್ಲರ ಹತ್ರ ಅದೇ ಮಾತಾಡುವಾಗ ಅದನ್ನೇ ಅಂದೆ, ಪ್ರ್ಯಾಂಕ್ ಇರಬೇಕು, ಏನೋ ಒಂದು ಸುಮ್ಮನೆ ಹೇಳ್ಬೇಕು, ಇಲ್ಲ ಏನೋ ಒಂದು ಗಾಸಿಪ್ ಇರ್ಬೋದು ಅನ್ನೋ ರೀತಿಲೇ ಇದ್ದೆ ನಾನು. ಬಟ್ ನನಗೂ ತುಂಬ ಫೋನ್ ಕಾಲ್ಸ್ ಬಂದಿತ್ತು, ರಾತ್ರಿ ಆಗಿದ್ದಲ್ಲ, ಹಾಗಾಗಿ ಫೋನ್ ಸೈಲೆಂಟ್ ಇತ್ತು, ಗೊತ್ತಾಗಿಲ್ಲ. ಜಿ ಅವ್ರದ್ದು ವೈಬ್ರೇಷನಲ್ಲಿತ್ತು, ಗೊತ್ತಾಗಿಲ್ಲ. ಬಟ್ ಆಮೇಲೆ 4 ಗಂಟೆಗೆಲ್ಲ ಇಲ್ಲ ತುಂಬ ಫೋನ್ಸ್ ಬರ್ತಿದೆ ಅಂತ ಕ್ರಾಸ್ ಚೆಕ್ ಮಾಡಿದ್ಮೇಲೆ ವಿಷಯ ಗೊತ್ತಾಯಿತು. ಬಟ್ ಅದು ನಮ್ಗೆ ಅರಗಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊಳ್ತು. ಯಾಕಂದರೆ ಅಷ್ಟು ಚೆನ್ನಾಗಿದ್ದವನು, ಖುಷಿಯಲ್ಲಿದ್ದವನು, ಸಡನ್ನಾಗಿ ಹಿಂಗೆ ಹೇಗೆ ಹೆಲ್ತದು ಇಲ್ಲಪ್ಪ. ನಾವು ಎಷ್ಟು ವರ್ಷದಿಂದ ನೋಡಿದ್ದೀವಿ, ಅವ್ನಿಗೆ ಗೊತ್ತು, ಅವನು ಹೆಲ್ತ್ ಬಗ್ಗೆ ಆ ಥರದ್ದೆಲ್ಲ ಏನೂ ಇಲ್ಲ. ಖುಷಿಯಲ್ಲೇ ಇರುವಂಥ ಹುಡುಗ. ಅದು ಟೈಮು. ಕೊನೆಯದಾಗಿ ಯಾವಾಗ ಮಾತನಾಡಿಸಿದ್ದು ನೀವು? ಯಾವಾಗ ಭೇಟಿಯಾಗಿದ್ರಿ? ಏನು ಮಾತಾಡಿದ್ರಿ? ಲಾಸ್ಟು ನಮ್ಮ ಅನೀಶ್ ವೇಣೂರ್ದು ಅವ್ರದ್ದು ಡೈರೆಕ್ಷನ್ದು ದಸ್ಕತ್ ಅಂತ ತುಳು ಸಿನಿಮಾ ಬಂತು. ಅದಕ್ಕೆ ಅನೀಶ್ ಕರೆದಿದ್ರು ಬನ್ನಿ ಅಂತ. ಅವಾಗ ಹೋಗಿದ್ವಿ. ಆ್ಯಕ್ಚುಲಿ ಇವ್ರದ್ದೆಲ್ಲ ಟೀಮ್, ಅನೀಶು, ಪ್ರವೀಣ್ ಜೈನು, ಆಮೇಲೆ ನಮ್ಮ ಹಿತೇಶು, ಸೂರಜ್ಜು, ಇವರೆಲ್ಲ ಒಟ್ಟಿಗೆ ಇರೋರು. ಮಂಗಳೂರವರು ಎಲ್ಲ ಒಟ್ಟಿಗೆ ಇಲ್ಲಿ ಬೆಂಗಳೂರಲ್ಲಿ ಒಟ್ಟಿಗೆ ಇದ್ದರು. ಸೊ ಹಾಗಾಗಿ ಜೊತೆಲೇ ಇರೋರು. ನಮ್ಗೆ ಯಾವಾಗ ಸಿಕ್ಕಿದ್ರು ಒಟ್ಟಿಗೆ. ಒಂದು ಹೆಂಗೆ ಅಂತ ಹೇಳಿದ್ರೆ ಒಂದು ಹೂದು ಗೊಂಚಲು ಥರ ಅವರೆಲ್ಲ ಒಟ್ಟೊಟ್ಟಿಗೆ ಇರೋರು. ಹಿಂಗೆ ಸಿನಿಮಾ ಮಾಡಿದ್ದೀನಿ ಬಾ ಅಂತ ಕರೆದ ಅನೀಶು ಖುಷಿಯಲ್ಲೇ ಹೋದ್ವಿ. ನಾನು, ಜೀಜಿ, ನಾನು, ಪಾಪು ಎಲ್ಲ ಹೋದ್ವಿ. ಅದೇ ಹೇಳ್ತಾರಲ್ಲ, ವ್ಯಕ್ತಿ ಇದ್ದಾಗ ನಮಗೆ ಅದು ಕೆಲವೊಂದು ಅಷ್ಟು ನೆನಪಾಗೋದಿಲ್ವೇನೋ, ಆ ಸಿಚುವೇಶನ್ಸ್ ಎಲ್ಲ ಹಾಗೆ ಪಾಸ್ ಆಗ್ತಿರುತ್ತೇನೋ. ವ್ಯಕ್ತಿ ಇಲ್ಲ ಅಂದಾಗ ಅದು ಜಾಸ್ತಿ ನೆನಪಾಗ್ತದೆ, ಹೆಚ್ಚೆಚ್ಚು ನೆನಪಾಗುತ್ತೆ. ಸಿನಿಮಾನ ಆ್ಯಕ್ಚುಲಿ ಜೀಜಿ, ನಾನು, ರಾಕಿ ಪಕ್ಕ ಕೂತಿದ್ದ, ಆಮೇಲೆ ಮಿಂಚು, ನಮ್ಮ ಕಾಮಿಡಿ ಕಿಲಾಡಿ ಮಿಂಚು ಅವರು ಇದ್ದರು. ರೇಗಿಸ್ಕೊಂಡು ನನ್ನ ಮಗಳನ್ನು ಎತ್ಕೊಂಡು ಆಟಾಡಿಸ್ಕೊಂಡು ಇದು. ಅದೇ ಲಾಸ್ಟ್ ನಾನು ಅವನನ್ನು ನೋಡಿದ್ದು. 1 ವಾರ ಅಲ್ಲ, ಸ್ವಲ್ಪ ಟೈಮ್ ಆಗಿದೆ ಮೇಡಮ್. ಒಂದು ತುಳು ಸಿನಿಮಾದು ರಿಲೀಸ್ ಟೈಮಲ್ಲಿ ಹೋಗಿದ್ದು. ಅದೇ ರೇಗಿಸ್ತಾ ಇದ್ದು, ಚುಡಾಯಿಸೋದು ಜಾಸ್ತಿ, ರೇಗಿಸೋದು ಜಾಸ್ತಿ. ಅವನು ನನಗೆ ತುಳು ಬರ್ತಾಯಿತ್ತು, ಅದಕ್ಕೆ ಜೀಜಿಗೆ ಬರೋದಿಲ್ಲ ನಮ್ಮ ಮನೆಯವರಿಗೆ. ಅದೇ ರೇಗಿಸೋದು, ಗಂಡನಿಗೆ ಹೇಳ್ಕೊಟ್ಟಿಲ್ಲ, ಯಾಕೆ ಭಯಕ್ಕಾಗಲ್ವಲ್ಲ ಇವಳು ತುಳಲ್ಲಿ ಅಂತ ಹೇಳೋನು. ಆ ಥರ ರೇಗಿಸೋನು. ತುಂಬ ಒಳ್ಳೆ ಹುಡುಗ, ಅದೇ ಒಳ್ಳೆ ಸ್ವಭಾವ ಹುಡುಗ ಅಲ್ಲ, ಅದಕ್ಕೆ ದುಃಖ ಜಾಸ್ತಿ. ಅಂದರೆ ಅಸೂಯೆ ಇರಲಿಲ್ಲ. ಇನ್ನೂ ಮದುವೆ ಆಗಿರಲಿಲ್ಲ? ಇಲ್ಲ, ಆಗಿರಲಿಲ್ಲ. ಅವನಿಗೆ 34, ಅವನಿಗೆ ಮದುವೆ ಆಗಿರಲಿಲ್ಲ. ಬಟ್ ಚಿಕ್ಕ ಹುಡುಗನಂಗೆ ಇದ್ದ, ಪುಟ್ಟಕ್ಕೆ ಇದ್ದ. ಆಮೇಲೆ ಅವನು ಇನ್ನೊಂದು ಹೇಳೋದು, ನಮ್ಮ ಪಕ್ಷದವರು ಅಂತ ಜೀಜಿಗೆ ಹೇಳ್ತಾ ಇದ್ದ. ಜೀಜಿನೂ ಸ್ವಲ್ಪ ಹೈಟ್ ಕಮ್ಮಿ ಅಲ್ಲ, ನಮ್ಮ ಪಕ್ಷದವರು ಅಂತ ಹೇಳಿ ರೇಗಿಸ್ತಾ ಇದ್ದ. ಅದೇ ಅಷ್ಟೇ. ಬಟ್ ನನಗೆ ಅಂದರೆ ಮಗು ಆದಮೇಲೆ ಸ್ವಲ್ಪ ನಾನು ಮನೆ ಕಡೆ ಗಮನ ಜಾಸ್ತಿ ಆಯಿತು. ಸಿಗೋದು, ಭೇಟಿಯಾಗೋದು ರೇರು. ಬಟ್ ವಾಟ್ಸಪ್ ಮಾಡ್ತಾಯಿದ್ದ, ಮೆಸೇಜ್ ಮಾಡ್ತಾಯಿದ್ದ. ಅವನದೇನಾದ್ರು ಸ್ಟೇಟಸ್ಸಿಗೆ ನಾನೇನಾದ್ರು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾಯಿದ್ದ. ಸೊ ಜೀಜಿಗೂ ರೆಗ್ಯುಲರ್ ಕಾಲಲ್ಲೆಲ್ಲ ಜೀಜಿದೆ ಅವ್ರ ಸಿನಿಮಾ ರಿಲೀಸ್ ಆದರೆ ಅದ್ರ ಬಗ್ಗೆ ಮಾತಾಡೋನು, ಇಲ್ಲ ಇವ್ರು ಫೋನ್ ಮಾಡಿದ್ರೆ ಮಾತಾಡೋನು. ಅವನು ಕಾಂತಾರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದ. ಅವನು ಒಂದು ಗೆಟಪ್ ಎಲ್ಲ ಅದಕ್ಕೋಸ್ಕರ ಮಾಡಿ ಒಂದು ಡೆಡಿಕೇಟಿವ್ ಆಗಿದ್ದ. ನಮಗೂ ಒಂದು ಆಸೆ ಇತ್ತು ಒಂದು ಒಳ್ಳೆ ದೊಡ್ಡ ಸಿನಿಮಾದಲ್ಲಿ. ಯಾಕಂದರೆ ಕಾಂತಾರ ಆಲ್ರೆಡಿ ಹಿಟ್ಟಾಗಿದೆ ಅಲ್ಲ. ಕಾಂತಾರ 1ನಲ್ಲಿ ಇವನದೊಂದು ಕ್ಯಾರೆಕ್ಟರ್ ಅಂದರೆ ಅದೊಂದು ಕ್ಯೂರಿಯಾಸಿಟಿಲಿ ಇದ್ವಿ ನಾವು, ರಾಕಿದು ಬರುತ್ತೆ ಅಂತ. ತೋರಿಸಿದ್ರ ಗೆಟಪ್ ಹೇಗಿತ್ತು? ಏನಾದರೂ ಒಂದು ಫೋಟೋ ಏನಾದ್ರು ವಾಟ್ಸಪ್ ಮಾಡ್ತಾ ಇದ್ರಾ ನಿಮಗೆ? ಇಲ್ಲ, ಅಂದರೆ ಗೆಟಪ್ ಅಂದರೆ ಅವನು ಫಸ್ಟ್ ನಮಗೆಲ್ಲ ಇನಿಷಿಯಲಿಂದನೂ ನಾವು ನೋಡಿದ ರಾಕಿ ಹೇಗೆ ಅಂದರೆ ಶಾರ್ಟ್ ಹೇರು, ಕ್ಲೀನ್ ಶೇವ್ ಇದ್ದಿದ್ದವನು, ಗುಂಡೆ ಥರ ಇದ್ದ. ಲಾಫಿಂಗ್ ಬುದ್ಧ ಅಂತೆಲ್ಲ ರೇಗಿಸ್ತಿದ್ವಿ, ಆ ಥರ ಹಂಗಿದ್ದ ಅವನು. ಆಮೇಲೆ ಈ ಸಿನಿಮಾಗೋಸ್ಕರ ಸ್ವಲ್ಪ ಕೂದಲೆಲ್ಲ ಬಿಟ್ಟು ಗಡ್ಡ ಎಲ್ಲ ಬಿಟ್ಟಿದ್ದ, ಸ್ವಲ್ಪ ದೊಡ್ಡವನಂಗೆ ಕಾಣೋದು, ಹಂಗಿದ್ದ ಅವನು. ಎಂಥದ ನಿಂದು ಅವತಾರ ಅಸಹ್ಯ ಅಂತ ಹೇಳ್ತಿದ್ದೆ ನಾನು.
ಅದು ಗೊತ್ತಲ್ಲ ಸಿನಿಮಾ ನಂದು ಅಂತೆಲ್ಲ ಹೇಳ್ತಾ ಇದ್ದ. ಅದೇ ಅದು ಮಾತಾಡಿದ್ದು, ನಾವು ಜೊತೆಲೆಲ್ಲ ಇದ್ದಿದ್ದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಈಗ ದೊಡ್ಡ ಸಿನಿಮಾದಲ್ಲಿ ಏನಾದರೂ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದಾಗ ಆ ಖುಷಿನ ಸ್ನೇಹಿತರ ಹತ್ರ ಹೇಳ್ಕೋಬೇಕು ಅನ್ನೋವಂಥದ್ದು ಒಂದಿರುತ್ತೆ, ಆ ಎಕ್ಸೈಟ್ಮೆಂಟ್. ಸೊ ನಿಮ್ಮ ಹತ್ರ ಹೇಳ್ಕೊಂಡು ಎಷ್ಟು ತಿಂಗಳ ಹಿಂದೆ ಹೇಳ್ಕೊಂಡಿದ್ರು ನಾನು ಕಾಂತಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ? ಅಂದರೆ ಅವನಿಗೆ ಅದು ಇದಿರಲಿಲ್ಲ, ಹೇಳ್ಕೊಳ್ಬೇಕು ಮಾಡಬೇಕು ಅದೆಲ್ಲ ಇರಲಿಲ್ಲ. ಅವ್ನು ತುಂಬ ಸಿಂಪಲ್ ಹುಡುಗ. ಅವ್ನಿಗೇನು ಆ ಟೈಮಿಗೆ ಏನು ಅನಿಸ್ತದೆ, ಎಷ್ಟು ಖುಷಿ ಅಷ್ಟೇ. ಅವನು ನಾನು ಮಾಡ್ತಾಯಿದ್ದೀನಿ, ಮೂವಿಲಿ ಮಾಡ್ತಾಯಿದ್ದೀನಿ, ನನಗೆ ಚಾನ್ಸ್ ಸಿಕ್ಕಿದೆ ಅಂತ ಎಲ್ಲೂ ಅವನು ಪಬ್ಲಿಸಿಟಿ ಮಾಡಿಕೊಂಡೇ ಇರಲಿಲ್ಲ. ನಮಗೆ ಗೊತ್ತಾಗ್ತಾ ಹೋಯ್ತಲ್ಲ ಜೊತೆಲೆಲ್ಲ ಇರೋದ್ರಿಂದ, ಮಾಡ್ತಾ ಇದ್ದಾನೆ. ಪಾತ್ರದ ಬಗ್ಗೆನೂ ಏನೂ ಗೊತ್ತಿಲ್ಲ, ಎಷ್ಟು ದಿವಸ ಶೂಟ್ ಮಾಡಿದ್ದಾನೆ ಅದು ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಜೊತೆಲಿರೋ ಒಬ್ಬ ಕಲಾವಿದಂಗೆ ದೊಡ್ಡ ಸಿನಿಮಾ ಸಿಕ್ಕಿದೆ ಅನ್ನೋದು ನಮಗೆ ಖುಷಿ ಅಲ್ವಾ. ಮತ್ತು ಅದೇ ನಾನು ಇದೆಂಥದ್ದು ಗಡ್ಡ ಎಲ್ಲ ಬಿಟ್ಟು ಚಕ್ಕ ಅಂತ ಬೈತಾ ಇದ್ದೆ. ಅದಕ್ಕೆ ಇಲ್ಲ ಅದು ಸಿನಿಮಾಗೋಸ್ಕರ ಬಿಟ್ಟಿರೋದು, ಕಾಂತಾರ ಮಾಡ್ತಾ ಇದ್ದೀನಲ್ಲ ಅಂದ. ನಾನು ಹೌದಾ ಸರಿ ಅಷ್ಟೇ, ಹೆಚ್ಚು ಕೆದಕ್ತಾ ಇರಲಿಲ್ಲ ನಾವು, ಯಾಕಂದ್ರೆ ನಾವು ಕೂಡ ಕಲಾವಿದ್ರಲ್ವಾ ಗೊತ್ತಿರೋದ್ರಿಂದ. ಬಟ್ ಅವನಿಗೆಲ್ಲ ಒಂದು ಕಡೆ ಖುಷಿ ಇತ್ತು, ಅಂದರೆ ಕಾಂತಾರ ಸಿನಿಮಾ ಮಾಡಿದರೆ ಅದು ರಿಲೀಸ್ ಆದರೆ ಏನೋ ಒಂದು ಆಗ್ಬೋದು ಅನ್ನೋದೊಂದು ಇತ್ತು, ಅವನಿಗೆ ಹೋಪ್ ಇತ್ತು. ತುಳುನಾಡಿನ ಕಡೆ ಆಗಿರೋದ್ರಿಂದ ನಿಮಗೆ ಹೆಚ್ಚು ದೈವ ಭಕ್ತಿ ಇರುತ್ತೆ. ಸೊ ದೈವ ಏನು ನುಡಿಯುತ್ತೆ ಅನ್ನೋಂಥದ್ದು ಗೊತ್ತು. ರೀಸೆಂಟಾಗಿ ಒಂದು ವಿಡಿಯೋ ರಿಲೀಸ್ ಆಗಿತ್ತು, ಜೊತೆಗೆ ವೈರಲ್ ಕೂಡ ಆಗಿತ್ತು. ರಿಷಬ್ ಶೆಟ್ಟಿ ಅವರು ದೈವ ನುಡಿದಿತ್ತಂತೆ, ನಿನ್ನ ಮೇಲೆ ಕೆಟ್ಟ ಕಣ್ಣು ಜಾಸ್ತಿ ಇದೆ, ಸಂಕಷ್ಟಗಳನ್ನ ಎದುರಿಸ್ತೀರಾ ಅನ್ನೋವಂಥದ್ದು. ಅದೇ ರೀತಿ ಕಾಂತಾರ ಸಿನಿಮಾ ಕೂಡ ಅವಘಡ ಆಗ್ತಿರೋವಂಥದ್ದು. ಈ ಹಿಂದೆ ಒಂದು ವಾರದ ಹಿಂದೆ ಅಷ್ಟೇ ಕಪಿಲ್ ಎಂಬ ಜೂನಿಯರ್ ಆರ್ಟಿಸ್ಟ್ ಕಾಂತಾರ ಸಿನಿಮಾದಲ್ಲೇ ವರ್ಕ್ ಮಾಡ್ತಿದ್ದವರು ಆಗದೆ ನೀರಲ್ಲೇ ಮುಳುಗಿ ಸತ್ತಿರುವಂಥದ್ದು. ಅದಾಗಿ ಒಂದಷ್ಟು ದಿನ ಆದಮೇಲೆ ಈಗ ರಾಕೇಶ್ ಅವರು ನಿಧನರಾಗಿರುವಂಥದ್ದು ಕಾಕತಾಳೀಯ ಅನಿಸುತ್ತಾ? ಇಲ್ಲ, ಇದ್ರ ಬಗ್ಗೆ ನಂಗೆ ಏನು ಹೇಳಬೇಕು ಗೊತ್ತಿಲ್ಲ. ಯಾಕೆಂದರೆ ನಾನು ದೈವನ ನಂಬ್ತೀನಿ. ನಾನು ಯಾಕಂದರೆ ಕಣ್ಣಾರೆ ನೋಡಿದ್ದೇನೆ, ಅನುಭವಿಸಿದ್ದೇನೆ. ಅದು ಅನುಭವಕ್ಕೆ ಬಂದಿದೆ ನನಗೆ. ದೈವ ಶಕ್ತಿ ಅನ್ನೋದು ಎಲ್ಲದಕ್ಕೂ ಮೀರಿದ ಶಕ್ತಿ ಅದು. ಬಟ್ ಯಾವ ದೈವ ತಾನೇ ಇನ್ನೊಬ್ರಿಗೆ ತೊಂದರೆ ಕೊಡ್ತದೆ? ಒಂದು ಜೀವ ಎಲ್ಲಿ ತೆಗಿತದೆ ಅದು? ಬಟ್ ಅಂದರೆ ಅದಕ್ಕೂ ಸಂಬಂಧ ಇಲ್ಲ ಅನಿಸ್ತದೆ. ನಿಮ್ಗೆ ಯಾವ ರೀತಿ ಅನುಭವ ಆಗಿತ್ತು ದೈವ? ಅಂದರೆ ನಾನು ಕೊರಗಜ್ಜನ ನಂಬ್ತೇನೆ. ಅದು ತುಂಬ ಇನ್ಸಿಡೆಂಟ್ಸ್ ಇದೆ ಮೇಡಮ್. ಅದು ಹೆಂಗೆ ಹೇಳೋದು, ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗಲ್ಲ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಎಕ್ಸ್ಪ್ರೆಸ್ ಮಾಡಿದರೆ ಅದು ನಾಟಕ ಆಗ್ತದೆ. ಅದು ಅನುಭವಕ್ಕೆ ಬಂದಿದ್ದೆ ನಮಗೆ ಮಾತ್ರ ಸೀಮಿತವಾದ್ರೇ ಚಂದ ಅದು. ಬಟ್ ಹೌದು, ದೈವ ನುಡಿ, ದೈವ ಶಕ್ತಿಯಂತೂ 100% ಸತ್ಯ. ಬಟ್ ಅದರಿಂದ ತೊಂದರೆ ಆಗೋದು ಹೇಗೆ ಸಾಧ್ಯ? ದೇವರು ಯಾರ ಜೀವ ಯಾಕೆ ತೆಗಿತಾರೆ ದೇವರು? ನಾ ಹೇಳೋದು. ಬಟ್ ಇಲ್ಲ, ಇದು ನಾನು ಸ್ವಲ್ಪ ಕೇಳ್ಪಟ್ಟೆ. ಇದು ಅಂದರೆ ಈ ಸಿನಿಮಾದಿಂದ ಹಿಂಗಾಗ್ತಾ ಇದೆಯಂತೆ, ಅವ್ರದ್ದು ಜೀವ ಇವ್ರದ್ದು ಜೀವ ಹೋಗ್ತಾ ಇದೆ ಅಂತೆ. ಎಂತ ನಾ ಹೇಳೋದು? ದೇವರೇನು ಜೀವ ತೆಗಿಲಿಕ್ಕಿದ್ದಾರಾ? ಇಲ್ಲ, ಇನ್ನು ಅವರ ಆಶೀರ್ವಾದದಲ್ಲೇ ಇನ್ನೂ ಎಲ್ಲರೂ ಚೆಂದ ಬೆಳೀತಾರೆ. ದೇವರ ಆಶೀರ್ವಾದದಿಂದನೇ ಇನ್ನೂ ಹೆಸರು ಮಾಡ್ಲಿಕ್ಕೆ ಸಾಧ್ಯ. ಗೊತ್ತಿಲ್ಲ ಅದು ಯಾವ ಥರ ರೂಮರ್ ಯಾರು ಸ್ಪ್ರೆಡ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಇದಕ್ಕೂ ಸಂಬಂಧನೇ ಇಲ್ಲ ಮೇಡಮ್. ನಾ ಹೇಳೋದು ಏನೋ ದುರಾದೃಷ್ಟ. ಅದೇನೋ ಹೇಳ್ತಾರಲ್ಲ, ವಿಧಿಲಿಕ್ಕಿತ್ತ ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಈಗ ಇವನ ವಿಚಾರದಲ್ಲೂ ಅಷ್ಟೇ. ನಾವು ನೆನೆಸೇ ಇರಲಿಲ್ಲ ಹಿಂಗಾಗುತ್ತೆ, ಈ ಥರ ರಾಕೇಶ್ದೊಂದು ಹಿಂಗೆ ನ್ಯೂಸ್ ಬರುತ್ತೆ ಅಂತ ನಾವೇ ನೆನೆಸಿರಲಿಲ್ಲ. ಈಗ ಸಡನ್ ನೆನೆಸು, ಅಯ್ಯೋ ಅಷ್ಟು ಒಳ್ಳೆ ಹುಡುಗ, ಅಯ್ಯೋ ಎಲ್ಲರ ಬಾಯಿಲಿ ಅದೇ ಬಂದಿರೋದು ಮೇಡಮ್. ರಾಕಿ ಅಷ್ಟು ಒಳ್ಳೆ ಹುಡುಗ, ಎಲ್ಲರೂ ಪ್ರೀತಿಸ್ತಾನೆ ಅವನು. ಅಪ್ಪ ನನಗೆ ರಾಕೇಶ್ದು ತಾಯಿ ಪುಣ್ಯವಂತೆ, ಇಂಥ ಒಳ್ಳೆ ಮಗ ಇರೋದು. ಯಾಕಂದರೆ ಎಲ್ಲರನ್ನೂ ಪ್ರೀತಿ ಮಾಡೋ ಹುಡುಗ ಅದು. ಯಾಕೆ ಎಲ್ಲ ಕೆಲಸ ಎಲ್ಲ ಬಿಟ್ಟು ಎದ್ದು ಬಿದ್ದು ಯಾಕೆ ಓಡ್ತಾ ಇದ್ದಾರೆ ಅವನ್ನ ನೋಡೋಕೆ ಹೇಳಿ? ಇದು ಅವನು ಸಂಪಾದನೆ ಮಾಡಿರೋದು. ತಂಗಿ ಇದ್ದಾಳೆ, ಅಮ್ಮ ಇದ್ದಾರೆ. ಅಮ್ಮ ತುಂಬ ಒಳ್ಳೆ ವ್ಯಕ್ತಿ. ನಾನು ಒಂದು ಈವೆಂಟಿಗೆ ಹೋದಾಗ ಅವ್ರ ಮನೆಗೆ ಹೋಗಿ ಸ್ಟೇ ಆಗಿದ್ದೆ. ತುಂಬ ಒಳ್ಳೆ ಸ್ವಭಾವದವ್ರು. ನಗಿಸ್ತಾ ಇದ್ದ ಅಮ್ಮ, ನಾನು ನಗಿಸ್ತಾ ಇದ್ದ, ತಂಗಿಗೂ ರೇಗಿಸ್ತಾ ಇದ್ದ, ಎಲ್ಲ ಮಾಡ್ತಿದ್ದ. ಒಂದ್ಸತಿ ಮಾತ್ರ ಏನೋ ಮಾತಾಡುವಾಗ ಮದುವೆ ವಯಸ್ಸಾಗ್ತಾ ಇದ್ದ, ಹುಡುಗಿ ಸಿಗೋದಿಲ್ಲ ಅಂತೇನೋ ರೇಗಿಸುವಾಗ ಹೇಳಿದ್ದ, ಇಲ್ಲ ತಂಗಿದೊಮ್ಮೆ ಆಗಲಿ ನೋಡುವ, ನಮ್ದೆಲ್ಲ ಇದ್ದಿದ್ದೆ ಅಲ್ಲ, ನಾನು ಬೇರೆ ತುಂಬ ಸುಂದರವಾಗಿದ್ದೀನಿ, ತುಂಬ ಹುಡುಗಿರು ಸಿಗ್ತಾರೆ ಅಂತ ರೇಗಿಸ್ತಾ ಇದ್ದ. ಅದೇ ಅವನು ನಗಿಸೋ ಸ್ವಭಾವವೇ. ನಗಿಸಿ ಈಗ ನನಗೆ ಒಂದೊಂದ್ಸತಿ ನನಗೆ ಒಂದಷ್ಟು ಜನ ಫೋನ್ ಮಾಡಿ ಕೇಳಿದ್ರು, ಹೋಗ್ಲಿಲ್ವಾ, ಯಾಕೆ ನೋಡೋಕೆ ಹೋಗೋದಿಲ್ವಾ, ಅಂತ್ಯ ಸಂಸ್ಕಾರ ಅಂತ್ಯವಾಗಿ ಮುಖ ನೋಡ್ಲಿಕ್ಕೆ ಹೋಗಲ್ವಾ ಅಂದರು. ನಂಗೆ ಆಗೋದು, ಹೋಗಿ ನೋಡ್ಬೇಕಾ ನಾನು ಆ ಮುಖನ ಅನಿಸ್ತದೆ. ನಗ್ನಾಗ್ತಾ ಇರೋ ಮುಖ ಅಲ್ಲ ಅದು. ಬಟ್ ನನಗೆ ಈಗ ಆಗ್ತಾ ಉಂಟಲ್ಲ, ನಾನು ತುಂಬ ರೇರ್ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಅವನ ಹತ್ರ. ಯಾಕಂದರೆ ಸ್ವಲ್ಪ ಮಗು ಆದಮೇಲೆ ಅದೇ ಹೇಳಿದ್ನಲ್ಲ. ಬಟ್ ಅವನ ಜೊತೆಗೇನೆ ಕ್ಷಣನೂ ಇದ್ದವರು ನಮ್ಮ ಇವರು ಪ್ರವೀಣ್ ಜೈನು, ಅನೀಶು, ಹಿತೇಶು, ಸೂರಜು, ದೀಪಿಕಾ ಅವರು ಯಾವುದೇ ಈವೆಂಟ್ ಇದ್ರು ಎಲ್ಲ ಒಟ್ಟೊಟ್ಟಿಗೆ ಓಡಾಡ್ಕೊಂಡೆಲ್ಲ ಇದ್ದವರು. ಪಾಪ ಮಕ್ಕಳು ನಂಗೆ ಅವರೆಲ್ಲ ಹೆಂಗೆ ಸಹಿಸ್ಕೊಂಡ್ರು, ಅವ್ರಿಗೆ ಎಷ್ಟು ಶಾಕ್ ಆಗಿರಬೇಡ, ಇದನ್ನೆಲ್ಲ ಹೆಂಗೆ ತೊಗೊತಾರ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಈ ಥರ ಇಂಟರ್ವ್ಯೂ ರಾಕಿ ಬಗ್ಗೆ ಮಾತಾಡ್ತಿರಂದಾಗ
ಮನೆ ಬಿಗಾಕಿ ಓಡ್ಬಿಡೋಣ ಎಲ್ಲರೂ ಅನ್ನಿಸ್ತು. ಯಾಕೆ ಅದೆಲ್ಲ ಮಾತಾಡಬಾರ್ದು. ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀವಿ ನಾವು ಕಾಮಿಡಿ ಕಿಲಾಡಿ ನಂತರ. ಒಬ್ಬರ ಸಾವಿನ ಬಗ್ಗೆ ಮಾತಾಡೋದು ಕಷ್ಟ. ಬಟ್ ನಮ್ಮ ಯಜಮಾನ್ರು ಜಿಜಿ ಹೇಳಿದ್ರು, ಅವನು ಒಳ್ಳೆ ಹುಡುಗ, ಒಳ್ಳೆಯವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ರು ಏನೂ ತಪ್ಪಿಲ್ಲಲ್ಲ, ಏನಂತ ಹೇಳಬೇಕು, ನಾವು ಜನಕ್ಕೆ ಗೊತ್ತಾಗಬೇಕು, ಒಳ್ಳೆಯವನು ಅವನು, ಎಂಥದ್ದು ಏನು ಸಮಸ್ಯೆ ಇಲ್ಲದಲ್ಲ ಹೋಗಿದ್ದಾನೆ ಅವನು. ಇಲ್ಲ ಆ ಥರ ಇಲ್ಲಪ್ಪ, ಒಳ್ಳೆ ಹುಡುಗ, ಒಳ್ಳೆ ಮಗು. ಅದು ಸುಮ್ಮನೆ ಈಗ ಮಾತಾಡೋರು ಮಾತಾಡ್ತಾರೆ, ಬಟ್ ಒಳ್ಳೆ ಮಗು, ಒಳ್ಳೆ ಹುಡುಗ ಅವನು. ಏನೋ ಬಹುಶಃ ಅದೇ ವರ್ಕ್, ಶೂಟಿಂಗ್ದು ಟೈಮು, ಪ್ರೆಷರು ಗೊತ್ತಲ್ಲ, ಕಲಾವಿದರು ಯಾವಾಗಲೂ ಮಲಗೋದು, ಯಾವಾಗಲೂ ಎದೊಳೋದು, ಯಾವಾಗಲೂ ತಿನ್ನೋದು. ಅದೊಂದು ಅಟ್ಲೀಸ್ಟ್ ಶೂಟಿಂಗ್ ಸೆಟ್ಟಲ್ಲಿ ಇರಬೇಕಾದ್ರೆ ಹೆಲ್ತ್ ಇಶ್ಯೂಸ್ ಅವ್ರು ಕಾಣಿಸ್ಕೊಂಡಿತ್ತ, ಜೊತೆಗೆ ಎದೆ ನೋವು ಅನ್ನೋವಂಥದ್ದು ಏನಾದರೂ? ಏನೂ ಇಲ್ಲ ಮೇಡಮ್. ಅಷ್ಟು ನಗ್ಸೋ ಹುಡುಗ ನನಗೆ. ಅದೇ ಆಗೋದು, ನಾವೆಲ್ಲ ಕೇಳ್ತಿದ್ವಿ ಗೊತ್ತಾ, ನಗಾಡಿದ್ರೆ ಆರೋಗ್ಯ ಹೆಚ್ಚುತ್ತೆ, ಸಮೃದ್ಧಿಸುತ್ತೆ ಅಂತ. ಅವ್ನು ನಗ್ಸೋನು, ಅವನಿಗೆ ಹೆಂಗಿರಬೇಡ ಹೇಳಿ. ಒಂದು ಕ್ಷಣಕ್ಕೆ ಬೆಳಗ್ಗೆ ಹೆಂಗಾಯ್ತು ಅಂದರೆ, ಇದೇನು ಸಾಯೋ ವಯಸ್ಸಾಯಿದು ಈ ಥರ ಹಿಂಗೆ ಅಂತ ನ್ಯೂಸ್ ಬಂದಾಗ ಒಂದು ನಿಮಿಷಕ್ಕೆ ನಾವು ಸಡನ್ ಮಗುಮುಖ ನೋಡಿದ್ವಿ. ಹೆಂಗೆ ಜೀವನ, ನಾವು ನೆಕ್ಸ್ಟ್ ಹಿಂಗೆ ಹೋಗ್ಬಿಟ್ರೆ ಹೆಂಗೆ, ಮುಂದೆ ಮಗು ಲೈಫ್ ಹೆಂಗೆ, ಏನೇನೋ ತಲೆಯಲ್ಲಿ ಹೊಡ್ತಾ ಇದೆ. ಅಂದರೆ ಅಷ್ಟು ಆರೋಗ್ಯವಾಗಿರೋನು, ಅಷ್ಟು ಚಂದ ಹುಡುಗ. ಏನು ಮಾಡೋಕ್ಕಾಗಲ್ಲ ಮೇಡಮ್, ಇವೆಲ್ಲ ಆಗೋಗಿದೆ ಈಗ, ಏನು ಮಾಡಲಿಕ್ಕಾಗಲ್ಲ. ಬಟ್ ಒಂದೇನಂದರೆ ಅದೇ, ಒಳ್ಳೆ ಸ್ವಭಾವದವನು, ಒಳ್ಳೆ ಗುಣದವನು, ಎಲ್ಲರನ್ನೂ ಪ್ರೀತಿಸೋನು, ಎಲ್ಲರನ್ನೂ ಒಂದೇ ಸಮ ನೋಡೋನು, ದಿನ ಸಿಗೋರ ಹತ್ರನೂ ಹಾಗೆ ಖುಷಿಯಾಗಿರೋನು, ಅಪರೂಪಕ್ಕೆ ಸಿಗ್ತಾರಲ್ಲ ಅವ್ರ ಹತ್ರನೂ ಹಾಗೆ ಇರೋನು. ಎಷ್ಟು ವರ್ಷದಿಂದ ಪರಿಚಯಪ್ಪ ಇವನು ಅನ್ನೋ ರೀತಿ ಬಿಹೇವ್ ಮಾಡೋನು. ಇವನ್ ನೀವು ಸಿಕ್ಕಿದ್ರೆ ಕೂಡ 10 ನಿಮಿಷದಲ್ಲಿ ನಿಮ್ಮ ಜೊತೆ ಅಷ್ಟು ಚೆನ್ನಾಗಿರೋನು ಅವನು. ಅಷ್ಟು ಒಳ್ಳೆ ಗುಣದ್ದು ಹುಡುಗ. ಅದು ನಾ ಹೇಳಿದ್ನಲ್ಲ, ಆ ತಾಯಿ ಒಳ್ಳೆ ತಾಯಿ, ಪಾಪ ಒಳ್ಳೆ ಮಗು ಹುಟ್ಟಿದೆ ಅವರ ಹೊಟ್ಟೆಯಲ್ಲಿ. ರಾಕೇಶ್ ನೋಡಿ, ಮದರ್ಸ್ ಡೇ ನಿನ್ನೆ. ಇತ್ತೀಚೆಗಷ್ಟೇ ಆಕ್ಸಿಡೆಂಟ್ ಕೂಡ ಆಗಿತ್ತಂತೆ, ಜಿಜಿ ಅವ್ರು ಹೇಳ್ತಿದ್ರು. ಹೌದು, ಅಂದರೆ ಅದು ಸ್ಕಿಡ್ ಆಗಿದ್ದು, ಮೇ ಬಿ ಅದು ಮಳೆಗೆ ಏನೋ ಗೊತ್ತಿಲ್ಲ, 2 ವೀಲರಲ್ಲಿ ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದ. ಅದನ್ನು ಕೂಡ ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದ ಗೊತ್ತಾ ಅವನು. ಬೇರೆಯವರಾಗಿದ್ರೆ ನಾನು ಆರ್ಟಿಸ್ಟು, ಪೆಟ್ಟಾಯಿತು ಮುಂದೆ ಹೇಗೆ, ಅದು ಇದು ಎಲ್ಲ ತಲೆ ಕೆಡ್ಸ್ಕೊಂಡಿರೋರೇನೋ, ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಹಾಗೆ ಹುಷಾರಾದ ಅವನು. ಅವ್ನ ಗುಣನೇ ಅಂಥದ್ದು. ಬಿಡಪ್ಪ, ನಾವೆಲ್ಲ ಮಾತಾಡ್ಕೊಂಡು ಒಂದು ಗಂಡಾಂತರದಿಂದ ಪಾರಾಗಿದ್ದಾನಲ್ಲ ಬಿಡು ಇವನು, ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿದ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಂಗೆ ಅಂದ್ಕೊಂಡು ಸುಮ್ಮನಾಗಿದ್ವಿ. ಇವರೆಲ್ಲ ನಮ್ಮ ಮನೆಯವರೆಲ್ಲ ಹೋಗಿ ಮಾತಾಡ್ಸ್ಕೊಂಡೆಲ್ಲ ಬಂದಮೇಲೆ ಹೇಳಿದ್ರು, ಇಲ್ಲಮ್ಮ ಅವನು ಆರಾಮಾಗೇ ಇದ್ದಾನೆ, ನಾವೇ ಟೆನ್ಷನಲ್ಲಿದ್ದೀವಿ, ಅವನು ಆರಾಮಾಗೇ ಇದ್ದಾನೆ ಅಂದರು. ಅಷ್ಟು ಚಂದ ಇದ್ದಿದ್ದು ಹುಡುಗ. ಏನೋ ಇದು ಬಹುಶಃ ಅವರ ಸುತ್ತ ಇರೋರಿಗೆ, ಅವನ ಒಡನಾಟ ತುಂಬ ಆಳವಾಗಿ ಗೊತ್ತಿರೋರಿಗೆ ಇದನ್ನು ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಇದೆ, ಬಹಳ ಕಷ್ಟ. ನಾವು ಸುಳ್ಳು ಹೇಳಬಾರ್ದು, ನಾವೇನು ಅಂಥ ಕ್ಲೋಸು ಡೈಲಿ ಸಿಗೋ ಫ್ರೆಂಡ್ಸ್ ಅಂತ ಅಲ್ಲ. ನಾವು ಸೀಸನ್ ಪೂರ್ತಿ ಒಂದು 6-7 ತಿಂಗಳು ಎಲ್ಲ ಜೊತೆಲಿದ್ವಿ, ಪ್ರಾಕ್ಟೀಸ್ ಅದು ಇದು. ನಂತರ ಫೋನಲ್ಲೇ ನಾವು ಹೇಗಿದೆಯಾ, ಚೆನ್ನಾಗಿದೆಯಾ, ಬಾರೋ ಹೋಗೋ, ಈ ಥರನೇ. ಅವ್ರ ಮನೆಗೆ ಹೋದಾಗ ನಮ್ಮನ್ನು ನೋಡ್ಕೊಳ್ಳೋ ರೀತಿ, ಅವ್ನು ಹಂಗೆ ನಡ್ಸ್ಕೊಂಡಿದ್ದಕ್ಕೆ ನಾವು ಅಷ್ಟು ಕ್ಲೋಸ್ ಅಪ್ಪ ಅನ್ನೋ ಫೀಲ್ ಇದೆ. ಅದೇ, ಬಟ್ ಇನ್ನು ಅವ್ರ ಜೊತೆಲೇ ಇದ್ದವ್ರ ಗತಿ ಏನೋ ನಂಗೆ ಗೊತ್ತಿಲ್ಲ. ಕಾಮಿಡಿ ಶೋ ಜಡ್ಜಸ್ ಆಗಿದ್ದಂತಹ ಜಗ್ಗೇಶ್ ಸರ್ ಇರ್ಬೋದು, ರಕ್ಷಿತಾ ಮ್ಯಾಮ್ ಇರಬಹುದು, ಒಂದಷ್ಟು ಜನರ ಜೊತೆಗೂ ಸಹ ಒಡನಾಟ ತುಂಬ ಚೆನ್ನಾಗಿತ್ತಂತೆ. ಅರ್ಜುನ್ ಜನ್ಯ ಸರ್ನ ಇಮಿಟೇಟ್ ಮಾಡ್ತಿದ್ರು, ಮಿಮಿಕ್ರಿ ಮಾಡ್ತಿದ್ರಂತೆ. ಹೌದು ಹೌದು, ಇಲ್ಲ ಎಲ್ಲ ನಾ ಹೇಳಿದೆ ಎಲ್ರಿಗೂ ಇಷ್ಟ. ಇವನ್ ಟೆಕ್ನಿಷಿಯನ್ನು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಲೈಟ್ ಬಾಯ್ ಇರ್ಬೋದು, ಪ್ರೊಡಕ್ಷನ್ನವ್ರಾಗಿರ್ಬೋದು, ಎಲ್ಲರನ್ನೂ ರೇಗಿಸ್ಕೊಂಡು ಮೇಕಪ್. ನಾನು ಬೇಕಾದ್ರೆ ಈಗ ನಂದು ವಾಟ್ಸಪ್ ತೆಗಿತೇನೆ, ಪ್ರತಿಯೊಬ್ಬರು ಸ್ಟೇಟಸಲ್ಲಿ ಅವ್ನ ಫೋಟೋ ಇದೆ ಗೊತ್ತಾ. ನಾ ಹೇಳೋದು ಅಷ್ಟು ಇಷ್ಟ ಆಗಿದ್ದಾನೆ ಅವನು. ರಾಕಿ ಹೋದಲ್ಲ ಅನ್ನೋ ಥರ ಹಾಕಿದ್ದಾರೆ ಪ್ರತಿಯೊಬ್ಬರು ಸ್ಟೇಟಸಲ್ಲಿ. ನಾನು ಹೇಳೋದು ಅಷ್ಟಿಷ್ಟ. ಕ್ಯಾಮ್ರಾಮನ್ದು ತೆಗೀರಿ, ಲೈಟ್ ಬಾಯ್ದು ತೆಗೀರಿ, ನೀವು ಮೇಕಪ್ ಅವ್ರು ತೆಗೀರಿ, ಪ್ರೊಡಕ್ಷನ್ ಹುಡುಗನ ತೆಗೀರಿ, ಅವ್ರ ಸ್ಟೇಟಸಲ್ಲೂ ರಾಕಿ ಫೋಟೋ ಇದೆ. ನನಗೆ ಒಂಥರ ಇದೇನಪ್ಪ ಇದು, ಇದೆಲ್ಲ ಒಂಥರ ಭ್ರಮೆ ಫೀಲ್ ಆಗ್ತಾ ಇದೆ ನಮಗೆ. ಅದು ಅವ್ರದ್ದು ಫ್ರೆಂಡ್ ಅಂತೆ, ಅಲ್ಲಿದ್ದು ಕಾರ್ಕಳದ ಫ್ರೆಂಡು ಅವರು. ಅದೇ ಒಂದು ಹೂಡಾ ಬೀಚ್ ಅಂತ ಏನೋ ಬರ್ತದೆ ಅಲ್ಲಿ ಅವ್ರ ಮನೆ ಇರೋದು, ಬೀಚಿದ ಹತ್ರನೇ ಇರೋದು. ನನಗೆ 1-2 ಸತಿ ಹೇಳಿದ್ದ, ಬಾ ಮಗುನೊಮ್ಮೆ ಕರ್ಕೊಂಡು ಅಲ್ಲಿ ಬೀಚಲ್ಲಿ ಹತ್ರ ಇದಲ್ಲ ಹಿಂಗಿರ್ಬೋದು ಅಂತ. ನಾನಂದು ನೀನೇ ಇರೋದಿಲ್ಲ, ನೀನೇ ಸಿನಿಮಾ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ತೀಯ, ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಬರಲ್ಲ ಅಂತೆಲ್ಲ ಬೈತಾ ಇದ್ದೆ. ನಾನಿಲ್ಲ ಅಂದರೆ ಏನಂತೆ, ಅಮ್ಮ ಇಲ್ವಾ ತಂಗಿ ಇಲ್ವಾ ಹೋಗಬೇಕು, ಅಮ್ಮ ಇಲ್ವಾ ತಂಗಿ ಇಲ್ವಾ ಹೋಗಬೇಕು, ಮಗುನ ಕರ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳೋನು. ನೋಡಿ ಅವ್ನು ಮಾತಾಡೋ ರೀತಿಯಲ್ಲೇ ನೋಡಿ, ತುಂಬ ವರ್ಷದಿಂದ ಪರಿಚಯ ನಾವು ಅನ್ನೋ ರೀತಿಯಲ್ಲಿ ಮಾತಾಡ್ಸೋನು ಅವನು. ಅದಕ್ಕೆ ನಮಗಿಷ್ಟು ನೋವು ಆಗ್ತಾ ಇರೋದು. ಮನೆಗೆ ಬಂದಿದ್ರ, ಮಗು ತುಂಬ ಇಷ್ಟಪಡ್ತಿದ್ರಂತೆ, ಆಟ ಆಡಿಸ್ತಾ ಇದ್ರ? ಬಂದಿದ್ದಾನೆ ಅಂದರೆ ನಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಫೋನ್ ಮಾಡಿ ತಮಾಷೆ ಎಲ್ಲ ಮಾಡೋನು.
ಚಂದ ತಿನ್ಬೇಕಾಯ್ತಾ, ಜೂನಿಯರ್ ಜಿ ಬರೋದು ಹಾಗೆಲ್ಲ ರೇಗಿಸ್ತಾ ಇದ್ದ. ಆಮೇಲೆ ಮಗುನ ನೋಡ್ಲಿಕ್ಕೆ ಒಮ್ಮೆ ಬಂದಿದ್ದ, ಅವಳ ಹತ್ರ ಎಲ್ಲ ಮಾತಾಡ್ಕೊಂಡು ಅದೇನಪ್ಪ ಒಂದು 3/4 ಗಂಟೆ ಮಾತಾಡಿದ್ದಾನೆ ಅವಳ ಹತ್ರ. ಅವಳಿಗೆ ಇನ್ನೂ ಅವಾಗ 1.5 ತಿಂಗಳು 2 ತಿಂಗಳು ಅದ್ರ ಹತ್ರನೇ ಮಾತು, ಒಂದು ಏನೋ ಕತೆ ಅವನದು. ಅದೆಲ್ಲ ಈಗ ಯಪ್ಪ ನಾನು ಹೇಳಿದ್ನಲ್ಲ ಮೇಡಮ್, ಬದುಕಿರುವಾಗ ಅವೆಲ್ಲ ಸುಮ್ಮನೆ ಒಂದೊಂದು ಕ್ಷಣಗಳಾಗಿರುತ್ತೆ. ಈಗ ಅವ್ರು ಹೋದ್ಮೇಲೆ ಅದನ್ನೆಲ್ಲ ನೋಡಿದ್ರೆ ಅವೆಲ್ಲ ಮೆಮೊರೀಸಿಗೆ ಟರ್ನ್ ಆಗ್ಬಿಡ್ತಾಗಲೇ, ನೆನ್ಪಿಗೆ ಟರ್ನ್ ಆಗೋಯ್ತು. ಅಯ್ಯೋ ಇದೆಲ್ಲ ಮೆಮೊರಿ ಥರ ಆಗೋಯ್ತಾ ಅನ್ನೋ ಫೀಲ್ ಬಂದ್ಬಿಡ್ತು. ಅದೇ ಬೇಜಾರು. ಅವ್ರು ಗಿಫ್ಟಾಗಿ ಕೊಟ್ಟಿರುವಂಥ ಯಾವ್ದಾದ್ರು ವಸ್ತು ಇದೆಯಾ ಮನೆಯಲ್ಲಿ? ಗಿಫ್ಟ್ ಅಂತಲ್ಲ, ಅವ್ನು ಒಂಥರ ಕಾಲಿ ಕೈ ಬಿಸ್ಕೊಂಡು ಬರೋದು. ಅವನ ಸ್ನೇಹನೇ ಒಂದು ಎಲ್ರಿಗೂ ಗಿಫ್ಟು ಬಿಡಿ, ಆ ಫ್ರೆಂಡ್ಶಿಪ್ ಅದಕ್ಕಿಂತ ಗಿಫ್ಟ್ ಬೇಕಾ? ಎಲ್ಲರಿಗೂ ಅವ್ನ ಸ್ನೇಹನ ಗಿಫ್ಟಾಗಿ ಕೊಟ್ಟಿದ್ದಾನೆ. ವೆರಿ 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 ಫ್ರೆಂಡ್ಲಿ ಪರ್ಸನ್ನು ಮೇಡಮ್. ಅವ್ನ ಸ್ಟೇಟಸಲ್ಲಿ ಯಾವಾಗಲೂ ಯಾರ್ದಾರು ಬರ್ತಡೇದು, ಯಾರ್ದಾರು ವೆಡ್ಡಿಂಗ್ ಆ್ಯನಿವರ್ಸರಿದು, ಯಾರದೇ ಇದ್ರೂ ಸ್ಟೇಟಸ್ ಹಾಕೋದು. ಅಂದರೆ ಅವನದು ಗೊತ್ತಿಲ್ಲ ನನಗೆ, ಅಂದರೆ ಸುಳ್ಳೆಲ್ಲ ಹೇಳಬಾರ್ದಲ್ಲ ನಾವು, ಗೊತ್ತಿಲ್ಲ. ನಾವು ಕೂಡ ಹಾಗೇನೆ ಯಾರ್ದಾರು ಸ್ಟೇಟಸ್ ನೋಡಿದರೆ ಮತ್ತೆ ವಿಶ್ ಮಾಡೋ. ಆಮೇಲೆ ಅವನಿಗೆ ಆ ಕ್ರೇಜು ಇರಲಿಲ್ಲ, ಬಟ್ ಅವನು ಎಲ್ಲರಿಗೂ ವಿಶ್ ಮಾಡೋದು. ಎಲ್ಲರಿಗೂ ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ನಂದು ಬರ್ತಡೇದು ಗೊತ್ತಾಗ್ತಿರ್ಲಿಲ್ಲ, ನಮ್ಮದು ಆ್ಯನಿವರ್ಸರಿ ಗೊತ್ತಾಗ್ತಿರ್ಲಿಲ್ಲ. ಪಾಪ ಅವ್ನು ಸ್ಟೇಟಸ್ಗೆ ಹಾಕಿ ವಿಶ್ ಮಾಡೋನು. ಅಷ್ಟು ಒಂಥರ ಎಲ್ಲರನ್ನೂ ಒಂಥರ ಕನೆಕ್ಟೆಡ್ ಆಗಿ ಇಟ್ಕೊಳ್ಳೋ ಅಂಥ ಹುಡುಗ ಅದು. ಏನೋ ಬರಲಿ, ಮತ್ತೆ ಅವನು ಹುಟ್ಟುತ್ತಾನೆ, ಎಲ್ಲೋ ಒಂದು ಕಡೆ ಹುಟ್ಟುತ್ತಾನೆ. ಅದು ಏನೋ ಅಂತಾರಲ್ಲ, ಕಲಾವಿದರಾಗಿ ಸಾಯೋದು ಒಂಥರ ಅದು ರಾಜಯೋಗ. ಹುಟ್ಟುತ್ತಾನೆ ಎಲ್ಲೋ ಒಂದು ಒಳ್ಳೆ ಆತ್ಮ ಆಗಿ ಎಲ್ಲೋ ಹುಟ್ಟಿ ಬಂದು ಮತ್ತೆ ಹೆಸರು ಮಾಡಲಿ ಅವನು, ಅಷ್ಟೇ ಅದು ಆಶಿಸೋದು ನಾವು. ಈ ವಿಷಯ ನಿಮಗೆ ತಿಳಿದಿದ್ದು ಯಾವ ಸಮಯದಲ್ಲಿ? ಜೊತೆಗೆ ಜಿಜಿ ಅವರು ಏನು ಹೇಳಿದ್ರು ತಿಳಿದ ತಕ್ಷಣ? ನಮಗೆ ಅದೇ 4 ಗಂಟೆ 4:15 ಹೋಗಲಿ ಗೊತ್ತಾಗಿದ್ದು. ನನಗೂ ಫೋನ್ ಬಂದಿತ್ತು, ಸೈಲೆಂಟಿಗೆ ಇಟ್ಟಿದ್ದೆ, ಗೊತ್ತಾಗಿಲ್ಲ. ನನಗೆ ಕಾಮಿಡಿ ಗೆಳಡೆ ಸದಾನಂದ ಹೇಳಿದ್ದು. ಆಮೇಲೆ ಹೌದಾ ರಾಖಿ ನಮ್ಮ ರಾಖಿ ಹೋದ್ನಂತಮ್ಮ ಅಂತ ಹೇಳಿದ್ರು. ನಾನು ಆಮೇಲೆ ಏನೋ ಪ್ರ್ಯಾಂಕ್ ಇರಬೇಕು ಬಿಡ್ರಿ, ಏನೋ ಗಾಸಿಪ್ ಇರಬೇಕು ಅಂದೆ. ಇಲ್ಲಂತಮ್ಮ ಹೋದಂತೆ ಹೇಳಿದರು. ಮತ್ತು ನಾನು ಬೇಗ ನನ್ನ ಫೋನು ತೆಗೆದು ನೋಡಿದ್ಮೇಲೆ ತುಂಬ ಮಿಸ್ ಕಾಲ್ಸ್ ಇತ್ತು. ಅಂತ ನಂಗೆ ಫೋನ್ ಮಾಡಿದೆ, ಅವರು ಹೌದು ಅಂದರು. ಮತ್ತು ಅನಿಶಿಗೆ ಮಾಡುವಾಗ ಹ್ಞೂ ಕಣ ಹೌದು ಅಂದೆ, ಯಾಕಂದರೆ ಅವರೆಲ್ಲ ಒಟ್ಟಿಗೆ ಇದ್ದವರು. ಇಲ್ಲ ಕೇಳಿದೆ ಎಂತಾಯಿತು ಅಂತ ಹೇಳಿದೆ. ಇಲ್ಲ ಅದೆಂಥದ್ದು ನನಗೆ ಆ್ಯಕ್ಚುಲಿ ಅದು ಎಂಥ ಪ್ಲೇಟ್ಲೆಟ್ಸ ಪಲ್ಸ್ ರೇಟ ಹೇಳಿದರು, ಲೋ ಆಗಿದೆ ಹೇಳಿದರು. ಅದು ಗೊತ್ತಲ್ಲ ಆ ಟೆನ್ಷನಿಗೆ ಅದು ಏನು ಹೇಳ್ತಾರೆ ಏನಾಗ್ತಾಯಿದೆ ಗೊತ್ತಾಗಲ್ಲ. ಏನೋ ಅದು ಹೇಳಿ ಮತ್ತೆ ಹೋಗುವಾಗ ಅದು ಹಾರ್ಟ್ ಅಟ್ಯಾಕ್ ಅಂತ ಆಯಿತು ಅಂತ ಹೇಳಿದ್ರು. ಆಮೇಲೆ ಪಾಪ ಇವರು ಶೂಟಿಂಗ್ ಕ್ಯಾನ್ಸಲ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡಿದ್ರು ಜಿ ಅವರು. ಬಟ್ ಅದು ಗೊತ್ತಲ್ಲ, ಎಲ್ಲ ಸೆಟ್ ಗಿಟ್ ಹಾಕಿ ಅವರು ಎಷ್ಟೋ ಖರ್ಚು ಮಾಡಿರ್ತಾರೆ ಒಂದು ದಿವಸಕ್ಕೆ, ಆಗೋದಿಲ್ಲ, ಕಷ್ಟ ಆಗುತ್ತೆ ಸರ್ ಅಂದರು. ಈ ನೋವನ್ನು ಇಟ್ಕೊಂಡು ಜಿಜಿ ಅವರು ಅಭಿನಯ ಮಾಡಬೇಕು, ಅದು ಅವ್ರಿಗೆ ಕಷ್ಟ ಅನಿಸುತ್ತೆ. ಜೀವನ ಅಲ್ವಾ ನಮ್ದು, ಇದು ವೃತ್ತಿ ಅಲ್ವಾ. ಕಲಾವಿದ್ರದ್ದು ಅದೇ ನೋಡಿ ಹುಚ್ಚು. ನಾನು ಅದನ್ನೇ ಹೇಳಿದ್ದು, ಕೆಲವೊಮ್ಮೆ ಕಲಾವಿದ್ರು ಮಾಡೋ ತಪ್ಪೇನು ಗೊತ್ತಾ, ಆರೋಗ್ಯ ಕಡೆ ಗಮನ ಕೊಡೋದಿಲ್ಲ. ಶೂಟಿಂಗ್ ಅಂದರೆ ಆಸೆ, ಏನೋ ಒಂದು ಎಲ್ಲೋ ಹಳ್ಳಿಯಿಂದನೋ ಯಾವುದೋ ಚಿಕ್ಕ ಊರಿಂದ ಬಂದಿರ್ತೀವಿ, ಎಲ್ಲೋ ಒಂದು ತೆರೆ ಮೇಲೆ ಕಾಣಿಸ್ಕೊತೀವಿ, ಏನೋ ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕೋ ಅನ್ನೋ ಒಂದು ಆಸೆ ಅನ್ಬೇಕೋ ಹುಚ್ಚು ಅನ್ಬೇಕೋ ಗೊತ್ತಿಲ್ಲ. ಅದಕ್ಕೆಲ್ಲ ನಿದ್ದೆ ಊಟ ಎಲ್ಲನೂ ಬಿಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಅದು ಎಲ್ಲೋ ಒಂದು ಕಡೆ ಈ ಥರ ಹೊಡ್ತಾ ಬೀಳುತ್ತೋ ಏನೋ ಗೊತ್ತಿಲ್ಲ. ಬಟ್ ಆರೋಗ್ಯವಾದ ವ್ಯಕ್ತಿ, ನಗಿಸ್ಕೊಂಡಿದ್ದವನು ರಾಖಿ. ಏನು ಹೇಳೋದು ಅವನು, ನೀವು ಯಾರನ್ನು ಬೇಕಾದ್ರೂ ಕೇಳಿ ಒಳ್ಳೇದೇ ಮಾತಾಡ್ತಾರೆ ಅವನ ಬಗ್ಗೆ. ಆ್ಯಕ್ಚುಲಿ ನಂದೇನು ಇದು ಅದೃಷ್ಟವೋ ದುರದೃಷ್ಟವೋ ನಂಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಜಿಗೆ ಶೂಟಿಂಗ್ ಇಲ್ಲ ಅಂದಿದ್ರೆ ನಾನು ಸಹ ಹೋಗಬೇಕಿತ್ತು ಅವ್ನ ಮುಖ ನೋಡಲಿಕ್ಕೆ. ಏನೋ ಅವ್ರಿಗೆ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ ಡಿಲೇ ಆಗ್ತಾಯಿದೆ. ಸ್ವಲ್ಪ ನೋಡಿ ಏನಾದ್ರು ಮುಗಿಸ್ಕೊಂಡು ಬಂದು ಇಮಿಡಿಯೇಟ್ ಹೊರಡೋಣ ಅನ್ನೋದ್ರಲ್ಲೇ ಇದ್ದಾರೆ. ಅದಕ್ಕೆ ಕಾಯ್ಕೊಂಡು ಕೂತಿದ್ದೀನಿ, ಹೋಗೋಣ ಬೇಗ, ಅಟ್ಲೀಸ್ಟ್ ಕೊನೆ ಮುಖ ಆದರೂ ನೋಡೋಣ ಅಂತ. ಸಂಜೆ ಅಂತ ನ್ಯೂಸ್ ಬಂದಿದೆ, ಬಟ್ ಬರೋರು ತುಂಬ ಜನ ಇದ್ದಾರೆ. ನನಗೆ ಗೊತ್ತಿರೋಂಗೆ ಅವನು ಜನಸಂಪಾದನೆ ತುಂಬ ಇದೆ. ಇಲ್ಲಿ ಅಷ್ಟೇ ಅಲ್ಲ, ಅವನೂರು ಉಡುಪಿ ಆಗಿರ್ಬೋದು, ಮಂಗಳೂರು ಕಡೆ ಆಗಿರ್ಬೋದು, ತುಂಬ ಜನ ಇದ್ದಾರೆ ಬರೋರು. ಅವನ್ನ ನೋಡೋಕ್ಕೆ ಅಂತಲೇ ಬರೋರು ಇದ್ದಾರೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ಬೋದೇನೋ. ಅದೇ ನಾವು ಸ್ವಲ್ಪ ಇಮಿಡಿಯೇಟ್ ಜಾಯಿನ್ ಆಗೋದ್ರಲ್ಲಿ ಇದ್ದೀವಿ. ಅದು ಅದೇ ಏನು ಇದು ಅವನ ಬಗ್ಗೆ ಒಳ್ಳೇದು ಮಾತಾಡಲಿಕ್ಕೆ ಇದು ಸಿಕ್ಕಿರೋ ಅವಕಾಶವೋ ಇಲ್ಲ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಈ ಪೈನ್ ಯಾರಿಗೂ ಸಿಗಬಾರ್ದು, ಬೇಡ. ಈ ಥರ ಇಂಟರ್ವ್ಯೂ ಬೇಡ, ಒಬ್ರು ತೀರಿ ಅವ್ರ ಬಗ್ಗೆ ಮಾತಾಡೋದು ಬೇಡ. ಬಹುಶಃ ನಿಮ್ಮ ಮನಸ್ಸಲ್ಲಿರುವಂಥ ಅವ್ರ ಬಗ್ಗೆ ಒಳ್ಳೆತನವನ್ನು ಈ ಮುಖಾಂತರ ಜನರಿಗೆ ತಲುಪಿಸ್ಬೇಕಿತ್ತೇನೋ. ಅಂದರೆ ಗೊತ್ತಾಗಬೇಕು. ಕೆಲವರೆಲ್ಲ ಸುಮ್ಮನೆ ಏನೇನೋ ಹೇಳ್ತಾರೆ, ಕತೆ ಮಾತಾಡ್ತಾರೆ, ಹಂಗಂತೆ ಹಿಂಗಂತೆ ಹಂಗಂತೆ ಅಂತ. ಏನಿಲ್ಲ, ಆರೋಗ್ಯವಾಗಿದ್ದ ಅವನು, ಒಳ್ಳೆ ಹುಡುಗ ಅವನು. ಏನೋ ಅದೇ ಹೇಳಿದ್ನಲ್ಲ, ಕಲಾವಿದ್ರದ್ದು ಅದೊಂದು ಆರೋಗ್ಯ ಕಾಪಾಡ್ಕೊಳ್ಳೋ ಒಂದು ಯೋಗ ಇಲ್ಲ ನಮ್ಗಳಿಗೆ. ಮನಸ್ಸು ಮಾಡಿದ್ರೂ ಆಗಲ್ಲ, ಕರೆಕ್ಟ್ ಟೈಮಿಗೆ ತಿನ್ನೋಕ್ಕಾಗಲ್ಲ, ಕರೆಕ್ಟ್ ಟೈಮಿಗೆ ಮಲ್ಗೋಕ್ಕಾಗಲ್ಲ. ಇದು ಎಂತ ಹೇಳ್ತಾರೆ, ವಿಧಿಲಿಖಿತ ಇದು ಕಲಾವಿದರಿಗೆ. ಅದರದ್ದೇ ಏನೋ ಆಯಿತೋ ಏನೋ ನನಗೂ ಗೊತ್ತಿಲ್ಲ. ಎಕ್ಸಾಕ್ಟ್ ಮೆಡಿಕಲಿ ಏನು ಪ್ರಾಬ್ಲಮ್ ಅನ್ನೋದು ನನಗೂ ಅರ್ಥ ಆಗಿಲ್ಲ. ಬಟ್ ಅದೇ ನನಗೆ ಜಿ ಅದೇ ಹೇಳಿದ್ರು, ಅವನು ಒಳ್ಳೆಯವನಲ್ವಾ, ಒಳ್ಳೆಯವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು, ಖುಷಿಯಿಂದ ಹೆಮ್ಮೆಯಿಂದ ಮಾತಾಡ್ಕೋಬೇಕು. ಅಯ್ಯಪ್ಪ ನೋಡು ಇಂಥವ್ರು ಇದ್ದರು ನಮ್ಮ ಜೊತೆ, ನಮ್ಮ ಸ್ನೇಹಿತರಾಗಿದ್ದರು ಇವರು ಅನ್ನೋದನ್ನು ಹೇಳ್ಕೊಳಕ್ಕೊಂದು ಹೆಮ್ಮೆ ನಮಗೆ ಅಷ್ಟೇ. ಬಟ್ ಇರಬೇಕಿತ್ತು.
ಥ್ಯಾಂಕ್ ಯು ದಿವ್ಯಾ ಅವರೇ. ಇಷ್ಟೊತ್ತು ರಾಕೇಶ್ ಅವರ ಒಳ್ಳೆತನ ಇರಬಹುದು, ಬೇರೆಯವ್ರಿಗೂ ಸಹ ಮಾರ್ಗದರ್ಶನ ಕೂಡ ಆಗಬಹುದು. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯನ್ನು ಮಾಡಿದ್ರು. ಇನ್ನು ದೊಡ್ಡ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡುವಂತಹ ಒಂದು ಆಸೆ ಇತ್ತು. ಜೊತೆಗೆ ಅದನ್ನು ಮಾಡಿದ್ರೂ ಸಹ ಅದನ್ನು ತೆರೆ ಮೇಲೆ ಯಾವಾಗ ನಾವು ನೋಡ್ತೀವಿ ಅನ್ನೋಂಥದ್ದು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಟಿ ದಿವ್ಯಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.